ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ. 1ನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 6. ಅವೆಲ್ಲ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿರ್ತವೆ. 1ನೇ ಪ್ರಶ್ನೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ದಿಕ್ ಪ್ಲಸ್ ಅಂತ ದಿಗಂತ, ಇದು ಜಸ್ವ ಸಂಧಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ 2 ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ. ಉತ್ತರ ಆವರಣ ಚಿಹ್ನೆ. ಪ್ರಶ್ನೆ 3 ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ. ಸರಿಯಾದ ಉತ್ತರ ಮಾಡಲಿ. ವಿದ್ಯಾರ್ಥಕ ಅಂತಂದರೆ ಆಜ್ಞೆ, ಹಾರೈಕೆ, ಕೋರಿಕೆ, ಆಶೀರ್ವಾದ, ಅಪ್ಪಣೆ ಮುಂತಾದವುಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಅರ್ಥರೂಪ ಕ್ರಿಯಾಪದ. ಮುಂದಿನ ಪ್ರಶ್ನೆ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು. ಗೆ. ಉತ್ತರ ಚತುರ್ಥಿ. ಮುಂದಿನ ಪ್ರಶ್ನೆ ದಗದಗ ಪದವು ಈ ಅವ್ಯಯಕ್ಕೆ ಸೇರಿದೆ. ಉತ್ತರ ಅನುಕರಣ ಅವ್ಯಯ. ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧಿ ಪದ ಬರೆಯುವುದು. ಒಟ್ಟು ಪ್ರಶ್ನೆಗಳು 4. ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು. ಹಾಲ್ಜೇನು ಜೋಡುನುಡಿ, ಬೇಡ ಬೇಡ ದಿರುಕ್ತಿ. 9ನೇ ಪ್ರಶ್ನೆ ಪರ್ವತ ರೂಢನಾಮ, ಧರ್ಮರಾಯ ಅಂಕಿತನಾಮ. 10 ಮ್ಯಾಗ ಮೇಲೆ ಸಕ್ಕಾರಿ ಸಕ್ಕರೆ. ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 7 ಪ್ರಶ್ನೆಗಳು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ ಶಬರಿ. 12 ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ. ಪ್ರಶ್ನೆ 13 ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಪ್ರಶ್ನೆ 14 ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ದೇವರು, ಗುರುಗಳು ದ್ವಿಜ ಪೂಜೆಯನ್ನು ಮಾಡುತ್ತಾ ಕಳೆದನು. ದ್ವಿಜರಂದ್ರೆ ಬ್ರಾಹ್ಮಣರು. ಪ್ರಶ್ನೆ 15 ಹಕ್ಕಿಯ ಕಣ್ಣುಗಳು ಯಾವುವು? ಉತ್ತರ ಸೂರ್ಯಚಂದ್ರರು. ಪ್ರಶ್ನೆ 16 ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ಯಜ್ಞಾಶ್ವವನ್ನು ಕಟ್ಟಿದವರು ಲವ. ಪ್ರಶ್ನೆ 17 ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು? ಉತ್ತರ ಮಕರಾಕ್ಷನ ಕಾಳಗ. ಮುಂದಿನ ಮುಖ್ಯ ಪ್ರಶ್ನೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳು 10, ಅಂಕಗಳು 20. ಪ್ರಶ್ನೆ 18 ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ, ನೀರಿಲ್ಲದ ಮೀಹ ತಲೆನರೆಯದೆ ಮೈಸುಕುಗಟ್ಟದೆ ಮೂಡುವ ಮುಪ್ಪು, ಬಜ್ಜು ಬಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ ಇವುಗಳು ಗುರುಪದೇಶದ ಗುಣಗಳಾಗಿವೆ. ಪ್ರಶ್ನೆ 19 ಡಾಕ್ಟರ್ ವಿಮಾನದ ಪೈಲಟ್ಗೆ ಏನು ಹೇಳಿದನು? ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ, ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎಂದು ವಿಮಾನದ ಪೈಲಟ್ ಡಾಕ್ಟರ್ಗೆ ಹೇಳಿದನು. ಪ್ರಶ್ನೆ 20 ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ರತ್ನಗಂಬಳಿಗಳನ್ನು, ಲಕ್ಷ ದಿನಾರಿಗಳ ಬೆಲೆಯನ್ನು ಕೇಳಿದಾಗ ಅರಸನು ಕೊಂಡುಕೊಳ್ಳಲಿಲ್ಲ. ಅದನ್ನು ಯಶೋಭದ್ರೆಯು ಕೊಂಡುಕೊಂಡು ತನ್ನ ಸೊಸೆಯರಿಗೆ ಕೊಟ್ಟಳು. ಇದನ್ನು ಕೇಳಿ ಅರಸನು ಆಶ್ಚರ್ಯಗೊಂಡನು. ಪ್ರಶ್ನೆ 21 ವೃಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಬಿಳಿ ಸಾಸುವೆ ಕಾಳುಗಳು ಒತ್ತಲು ಸೊಂಟವನ್ನು ಅಲುಗಾಡಿಸುತ್ತಿದ್ದನು. ದೀಪದ ಬೆಳಕನ್ನು ನೋಡಿ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು. ಊಟ ಮಾಡುವಾಗ ಅರ್ಧ ಆಹಾರವನ್ನ ನುಂಗುತ್ತಿದ್ದನು, ಅರ್ಧ ಆಹಾರವನ್ನ ಉಗಿಯುತ್ತಿದ್ದನು. ಇದನ್ನು ನೋಡಿ ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಂಡನು. ಪ್ರಶ್ನೆ 22 ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ? ನಾನು ನಿಮಗೆ ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುತ್ತಿರುವೆನು. ಈ ಭೂಮಿ ನನಗೆ ಪಾಳು ಭೂಮಿ. ಕರ್ಣನನ್ನು ಕೊಲ್ಲಿಸಿದ ನೆಲನೊಡನೆ ನಾನು ಮತ್ತೆ ಬಾಳುವುದಿಲ್ಲ ಎಂದು ಹೇಳುವುದರ ಮೂಲಕ ತಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುತ್ತಿರುವೆನು ಎಂದು ವಿವರಿಸಿದ್ದಾನೆ. ಪ್ರಶ್ನೆ 23 ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು? ನನ್ನ ಪ್ರೀತಿಯ ಗೆಳೆಯ ಕರ್ಣ ನನ್ನ ಪ್ರೀತಿಯ ತಮ್ಮ ದುಶ್ಯಾಸನರನ್ನು ಕೊಂದ. ಅರ್ಜುನ ಮತ್ತು ಭೀಮರು ಇರುವ ತನಕ
ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ. ಮೊದಲು ಆ ಇಬ್ಬರನ್ನು ಕೊಂದು ನಂತರ ಧರ್ಮರಾಯರೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾನೆ. ಪ್ರಶ್ನೆ 24. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ಆಗ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದಿರಿ ಎಂಬ ತೃಪ್ತಿ ದೊರಕುತ್ತದೆ. ಪ್ರಶ್ನೆ 25. ಭಗತ್ ಸಿಂಗ್ ಹೇಗೆ ಅಮರನಾದನು? ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ಮರಣದಂಡನೆಗೆ ಈಡಾಗಿ ಅಮರನಾದನು. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಾವಿನ ಮರಗಳು ಮೈತುಂಬಿ ನಿಂತಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ, ಕಡಲು ಉಕ್ಕಿ ಹರಿಯುವ ಸಂಭ್ರಮ ಎಳೆಗೆ. ಪ್ರಶ್ನೆ 27. ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಬೂದು ಬಣ್ಣದ ಗಿಡದ ಎಳೆಯ ಕುಡಿಯನ್ನು ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿ ನಂತರ ಎಣ್ಣೆಯಲ್ಲಿ ಅದ್ದಿದಾಗ ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗುತ್ತಿತ್ತು. ಮುಂದಿನ ಮುಖ್ಯ ಪ್ರಶ್ನೆ. ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಒಟ್ಟು 2 ಪ್ರಶ್ನೆಗಳು. ಒಟ್ಟು ಅಂಕಗಳು 6. 1ಕ್ಕೆ 3. ಸಾರಾ ಅಬೂಬಕ್ಕರ್ 30 ಜೂನ್ 1936 ಕಾಸರಗೋಡು. ಇವರ ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ಚಪ್ಪಲಿಗಳು, ಕೆಡ್ಡ ಮುಂತಾದವು. ಇವರ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ವಾಕ್ಯ ರೂಪದಲ್ಲಿ ಬರೆಯಬೇಕು. ಪ್ರಶ್ನೆ 29. ಜಿ.ಎಸ್. ಶಿವರುದ್ರಪ್ಪ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಕೃತಿಗಳು ಕಾವ್ಯಾರ್ಥ ಚಿಂತನ, ಎದೆ ತುಂಬಿ ಹಾಡಿದೆನು, ಸಾಮಗಾನ, ಚಲವು ಒಲವು, ಮಾಸ್ಕೋದಲ್ಲಿ 22 ದಿನಗಳು. ಇವರ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಷ್ಟ್ರಕವಿ ಅಭಿದಾನ, ಪಂಪ ಪ್ರಶಸ್ತಿ. ಮುಂದಿನ ಮುಖ್ಯ ಪ್ರಶ್ನೆ. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಿ. ಅಂಕಗಳು 3. 2 ಸಾಲನ್ನ ಕೊಟ್ಟಿದ್ದಾರೆ, ಹಾಗಾಗಿ ಇದು ಕಂದ ಪದ್ಯ. ಗುರುಲಘು ಹಾಕಿ 4 ಮಾತ್ರೆಗೆ ಒಂದರಂತೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಬೇಕು. ಕಂದ ಪದ್ಯ. ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪ್ರಶ್ನೆ 31. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಅಂತೆ ಅಂತಕ್ಕಂಥ ಪದ ಬಂದರೆ ಅದು ಉಪಮಾಲಂಕಾರವಾಗಿರುತ್ತದೆ. ಲಕ್ಷಣ 2 ವಸ್ತುಗಳಿಗಿರುವ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಬಾನಿನಲ್ಲಿನ ಗಾಳಿಪಟಗಳು, ಉಪಮಾನ ಹಕ್ಕಿಗಳು, ಉಪಮಾವಾಚಕ ಅಂತೆ, ಸಮಾನಧರ್ಮ ಹಾರಾಟ, ಸಮನ್ವಯ. ಉಪಮೇಯವಾದ ಬಾನಿನಲ್ಲಿ ಹಾರಾಡುತ್ತಿರುವ ಗಾಳಿಪಟವನ್ನ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರ. ಮುಂದಿನ ಮುಖ್ಯ ಪ್ರಶ್ನೆ. ಗಾದೆ ಮಾತನ್ನ ಬರೆಯಿರಿ. 2 ಗಾದೆ ಮಾತುಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಒಂದನ್ನ ಬರೀಬೇಕು. ಗಾದೆಯ ಮಹತ್ವಕ್ಕೆ 1 ಅಂಕ, ವಿವರಣೆಗೆ 2 ಅಂಕ, ಒಟ್ಟು 3 ಅಂಕಗಳು. ಪ್ರಶ್ನೆ 32. ಕಟ್ಟುವುದು ಕಠಿಣ, ಕೆಡವುವುದು ಸುಲಭ, ಮಾಡಿದ್ದನ್ನು ಮಹಾರಾಯ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಒಟ್ಟು 6 ಪ್ರಶ್ನೆಗಳು. 1 ಪ್ರಶ್ನೆಗೆ 3 ಅಂಕ, ಒಟ್ಟು 18 ಅಂಕಗಳು. ಗದ್ಯ ಭಾಗದಿಂದ 3 ಪ್ರಶ್ನೆಗಳು, ಪದ್ಯ ಭಾಗದಿಂದ 3 ಪ್ರಶ್ನೆಗಳು ಬಂದಿರುತ್ತವೆ. ಪ್ರಶ್ನೆ 33. ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆಡೆ ಯಾರು? ಇದು ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹಾಗೂ ಸ್ವಾರಸ್ಯ. ಯಾವುದೇ ಕಾರಣಕ್ಕೂ ಪ್ರಶ್ನೆಯನ್ನ ಬಿಡಬಾರ್ದು. ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಬರೀಬೇಕು. ಬರೀ ಆಯ್ಕೆ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. 6 ಆಯ್ಕೆಗಳನ್ನ ಬರೆದ್ರೆ ನಿಮಗೆ 6 ಅಂಕಗಳು ಸಿಗುತ್ತವೆ. ಪ್ರಶ್ನೆ 34. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಈ ವಾಕ್ಯವನ್ನು ವಿ.ಕೃ. ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಆಮೇಲೆ ಸ್ವಾರಸ್ಯವನ್ನ ಈ ರೀತಿಯಾಗಿ ನೀವು ಬರೆಯಬೇಕು. ಪ್ರಶ್ನೆ 35. ಪೊನ್ನನೆಲ್ಲಮಂ ನೀನೇ ಕೊಂಡೆ, ಅಂದರೆ ಹಣವನ್ನೆಲ್ಲ ನೀನೇ ತೆಗೆದುಕೊಂಡಿದ್ದೀಯಾ? ಪ್ರಸ್ತುತ ವಾಕ್ಯವನ್ನು ದುರ್ಗಸಿಂಹ ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಿರುವ ವೃಕ್ಷಸಾಕ್ಷಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ಮಾತನ್ನ ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಪ್ರಶ್ನೆ 36. ಮಂಗಳ ಲೋಕದ ಅಂಗಳಕ್ಕೇರಿ
ಇದು ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹಾಗೂ ಸ್ವರಸ್ಯವನ್ನು ಈ ರೀತಿಯಾಗಿ ವಿದ್ಯಾರ್ಥಿಗಳು ಬರೆಯಬೇಕು. ಪ್ರಶ್ನೆ 37. ಬೆನ್ನ ಬೆನ್ನತ್ತಿ ತಿರುತಿರುವಿ ಕಡಿದರೋ ಏನೂ ಉಳಿಯದಂಗ ಈ ವಾಕ್ಯವನ್ನು ಹಲಗಲಿಬೇಡರು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ ಬ್ರಿಟಿಷರು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸ್ವಾರಸ್ಯ ಈ ರೀತಿಯಾಗಿ ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನದಿರುತ್ತದೆ. ಪದ್ಯಭಾಗವನ್ನು ಪೂರ್ಣಗೊಳಿಸಿ 4 ಅಂಕಗಳು. ಹಸುರಾಗಸ, ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು. ಒಂದೇ ಪದ್ಯದಿಂದ 2 ಪದ್ಯವನ್ನು ಕೊಟ್ಟಿರುತ್ತಾರೆ. ನೀವು ಯಾವುದು ಓದ್ಕೊಂಡಿರುತ್ತೋ ಆ ಪದ್ಯವನ್ನು ತಪ್ಪಿಲ್ಲದಂತೆ ಬರೆಯಿರಿ. 4 ಅಂಕಗಳು ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ, ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಈ ಪದ್ಯ ಬಂದಿದೆ. ಆ ಪದ್ಯವನ್ನು ಚೆನ್ನಾಗಿ ಓದಿಕೊಂಡು ಅದರ ಸಾರಾಂಶವನ್ನು ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆಗಳಿರ್ತವೆ, ಒಂದು ಪದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ. ಒಂದು ಪ್ರಶ್ನೆಗೆ 4 ಅಂಕ. ಇಲ್ಲಿ ಅಥವಾ ಅಂತ ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯವಿಧಾಯಕ ಸಭೆಯನ್ನು ಕುರಿತು ಬರೆಯಿರಿ. ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ. ಇನ್ನೊಂದು ಪ್ರಶ್ನೆ, ಪರಶುರಾಮನು ಸಹಾಯ ಅರಸಿ ಬಂದ ದ್ರೋಣನನ್ನು ಸತ್ಕರಿಸಿ ಬೀಳ್ಕೊಟ್ಟ ಬಗೆಯನ್ನು ವಿವರಿಸಿ. ಅಥವಾ ದ್ರೋಣರು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಮುಂದಿನ ಮುಖ್ಯ ಪ್ರಶ್ನೆ, ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. 43ನೇ ಪ್ರಶ್ನೆ, ಈ ಗದ್ಯ ಭಾಗವನ್ನು ಓದಿ ಕೊಟ್ಟಿರ್ತಕ್ಕಂತಹ 2 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮಗೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 4 ಅಂಕಗಳು ಸಿಗುತ್ತವೆ 2 ಪ್ರಶ್ನೆಗಳಿಗೆ. ಪ್ರಶ್ನೆಗಳು, ತಿಪ್ಪೇನಹಳ್ಳಿ ನೋಟಿಸ್ ಬೋರ್ಡಿನ ಮೇಲೆ ಏನೆಂದು ಬರೆಯಲಾಗಿತ್ತು? ಆ. ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು? ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಲೇಖನಕ್ಕೆ 5 ಅಂಕಗಳು. 2 ಪತ್ರಗಳನ್ನು ಕೊಟ್ಟಿರುತ್ತಾರೆ. ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ. ನಮಗೆ ಯಾವುದು ಸುಲಭ ಅನಿಸುತ್ತೋ ಆ ಪತ್ರವನ್ನು ಆಯ್ಕೆ ಮಾಡಿಕೊಂಡು ತಪ್ಪಿಲ್ಲದ ಹಾಗೆ ಸರಿಯಾಗಿ ಹಂತಗಳನ್ನು ಬಳಸಿ ಪತ್ರವನ್ನು ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ 15 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧಕ್ಕೂ ಸಹಿತ 5 ಅಂಕಗಳು ಇರುತ್ತವೆ. 2 ಪ್ರಬಂಧಗಳನ್ನು ಕೊಟ್ಟಿರುತ್ತಾರೆ. ಆ 2 ಪ್ರಬಂಧಗಳಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಆ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಬರೆದರೆ ನಮಗೆ 5 ಅಂಕಗಳು ಸಿಗುತ್ತವೆ. ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭವಾಗಲಿ.